ಗ್ರಾಮ ಸ್ವರಾಜ್ ಆಹಾರ ಪದ್ಧತಿ ಹಾಗೂ ಬೆಂಬಲ ಬೆಲೆ ಕುರಿತು ರಾಷ್ಟ್ರಮಟ್ಟದ ರೈತರ ಬೃಹತ್ ವಿಚಾರ ಸಂಕಿರಣ ಕಾರ್ಯಕ್ರಮ ಎಂಆರ್ಎಂಸಿ ಆಡಿಟೋರಿಯಂನಲ್ಲಿ ಇದೇ ತಿಂಗಳ 25 ಮತ್ತು 26 ಮತ್ತು 27ರಂದು ಆಯೋಜನೆ ಮಾಡಲಾಗಿದೆ ಎಂದು ದಯಾನಂದ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 25, 26 ಮತ್ತು 27ರಂದು ನವ ಕರ್ನಾಟಕ ರೈತ ಸಂಘದಿಂದ ಗ್ರಾಮ ಸ್ವರಾಜ್ಯ ಆಹಾರ ಪದ್ಧತಿ ಹಾಗೂ ಬೆಂಬಲ ಬೆಲೆ ಕುರಿತು ರಾಷ್ಟ್ರಮಟ್ಟದ ರೈತರ ಬೃಹತ್ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಸುತಾರ್ ಸೇರಿದಂತೆ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇದೇ 27ನೇ ತಾರೀಕು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಡೀತಕ್ಕಂಥ ಪೂರ್ವಭಾವಿ ಸಭೆಗೆ ವಿವಿಧ ಮಠಾಧೀಶರು, ಪ್ರಗತಿಪರ ರೈತರು, ಸಮಾಜದ ಏಳಿಗೆಗೆ ಹೋರಾಟ ಮಾಡ್ತಕ್ಕಂಥವರು, ದೇಶ ಭಕ್ತರು, ಹೀಗೆ ಎಲ್ಲರೂ ಕೂಡ ಆ ಪೂರ್ವಭಾವಿ ಸಭೆಗೆ ಬರ್ತಕ್ಕಂಥದ್ದು. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಯಾವಾಗ ಜುಲೈ 25, 26, 27ನೇ ತಾರೀಕಿಗೆ ನಡೀತಕ್ಕಂಥ ಬೃಹತ್ ಸಮಾವೇಶ ರೈತರದು, ಈ ದೇಶದ 30 ರಾಜ್ಯದ, ಒಂದು ರಾಜ್ಯದ 5 ಜನ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಂದರೆ ಕೃಷಿ ತಜ್ಞರು ಕೂಡ ಒಂದೊಂದು ರಾಜ್ಯದ 5 ಜನ ಬರ್ತಾರೆ. ಅದೇ ರೀತಿಯಾಗಿ ಒಂದೊಂದು ರಾಜ್ಯದ 5 ಜನ ಬುದ್ಧಿಜೀವಿಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ 5 ಜನ ಮಂತ್ರಿಗಳು, ಒಬ್ಬರು ಅಗ್ರಿಕಲ್ಚರ್ ಮಿನಿಸ್ಟ್ರು, ಇನ್ನೊಬ್ಬರು ವಿದ್ಯಾಮಂತ್ರಿ, ಒಬ್ಬರು ಕಾರ್ಮಿಕ ಮಿನಿಸ್ಟ್ರು, ನೀರಾವರಿ ಸಚಿವರುಗಳನ್ನ ಕರಿಬೇಕು ಅಂತ ಇಚ್ಛೆ ಮಾಡಿದ್ವಿ. ಈಗಾಗಲೇ ಇಲ್ಲಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಮುಖರು ಬರೋರಂದರೆ ಒಬ್ಬರು ಕನ್ನೇರಿ ಶ್ರೀಗಳು ಹಾಗೂ ಅಣ್ಣಾ ಹಜಾರೆ, ನಾನಾ ಪಟೇಕರ್, ರಾಜಸ್ಥಾನದ ದಶರಥ್ ಕುಮಾರ್, ಇನ್ನೊಬ್ಬ ರಾಜಸ್ಥಾನದ ರಾಜೇಂದ್ರ ಕುಮಾರ್, ದಿಲ್ಲಿಯಿಂದ ಮಣೀಂದ್ರ ಜೈನ್ ಮತ್ತು ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಾವು ಇನ್ನೋರ್ವ ಅತ್ಯಂತ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಅವ್ರ ಮಗಳನ್ನು ಕೂಡ ಕರಿಬೇಕಂತಕ್ಕಂಥ ಇಚ್ಛೆ ಮಾಡಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ಬಹುಶಃ 3 ದಿನಗಳ ಕಾಲ ಇರೋದ್ರೆ ಕಾರ್ಯಕ್ರಮದ ಉದ್ಘಾಟನೆ ಸುಧಾಮೂರ್ತಿ ಅವರನ್ನ ಆಹ್ವಾನಿಸಬೇಕು ಅಂತಕ್ಕಂಥ ಚರ್ಚೆನೂ ಕೂಡ ನಡೆದಿದೆ. ಜೊತೆಗೆ ಯಾವ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯವಾಗಿ ಹಣಕಾಸಿನ ಕಾರ್ಮಿಕರು, ಬಡಬಗ್ಗರಿಗೆ ಸಾಲ ಕೊಡ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ, ಮಂಜುನಾಥ ಸ್ವಾಮಿ ಅವರ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಅಪ್ಪಾಜಿಯವ್ರನ್ನು ಕೂಡ ವೀರೇಂದ್ರ ಹೆಗಡೆ ಅವ್ರನ್ನು ಕರೀತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಹೀಗಾಗಿ 3 ದಿವಸಗಳ ಕಾಲ 3 ಅಂಶದ ಮೇಲೆ ಇರ್ತಕ್ಕಂಥ ಕಾರ್ಯಕ್ರಮ. 3 ಅಂಶ ಅಂದ್ರೇನು? ಒಂದು, ಆಹಾರ ಪದ್ಧತಿ ಚೇಂಜ್ ಆಗಬೇಕು ದೇಶದಲ್ಲಿ. ಆಹಾರ ಪದ್ಧತಿ ಚೇಂಜ್ ಅಪ್ ಏನಪ್ಪ ಅಂದರೆ, ದೇಶದಲ್ಲಿ 60-70% ರೋಗಗ್ರಸ್ತ ಜನರಾಗೋದ್ರಿಂದ ನಾವು ತಿಂತಕ್ಕಂಥ ಆಹಾರ ಸಂಪೂರ್ಣವಾಗಿ ವಿಷ ಅಂತಕ್ಕಂಥದ್ದು ಸಾಮಾನ್ಯ ಜನರು ಹೇಳ್ತಾರೆ, ಹಾಗೂ ವೈದ್ಯರು ಕೂಡ ಹೇಳ್ತಕ್ಕಂಥದ್ದು. ಹಾಗಾಗಿ ಅದನ್ನು ಆಹಾರ ಪದ್ಧತಿ ಸರ್ಕಾರದಿಂದ ಚೇಂಜ್ ಮಾಡ್ತಕ್ಕಂಥ ಸಾವು ಕೃಷಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಸರ್ಕಾರನೇ ಇದು ಆಹಾರ ಪದ್ಧತಿ ಚೇಂಜ್ ಆಗಬೇಕು, ಈ ರೋಗಗ್ರಸ್ತರನ್ನ ಉಳಿಸ್ಬೇಕು ಅಂತಕ್ಕಂಥದ್ದು. ರೋಗಗ್ರಸ್ತರಂದರೆ ಎಂಥವ್ರು ಅಂತಕ್ಕಂಥ, ಈಗ ನೋಡ್ರಿ, ಆಲ್ರೆಡಿ ಮಂಡೆ ನೋವು, ಕಣ್ಣು, BP, ಶುಗರ್, ಕ್ಯಾನ್ಸರ್ ಇತ್ಯಾದಿ ಕಾಯಿಲೆಗಳಿಂದ ಬಳಲ್ತಕ್ಕಂಥದ್ದು 60-70% ಅಂತಕ್ಕಂಥದ್ದು ದೇಶದ ಒಂದು ಇದು ಹೇಳ್ತೀವಿ. ಹಾಗಾಗಿ ಎರಡನೇದಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಬೆಂಬಲ ಬೆಲೆ ಅಂದರೆ, ದೇಶದಲ್ಲಿ ಸುಮಾರು ವರ್ಷಗಳಿಂದ, 100 ವರ್ಷಗಳಿಂದ ರೈತ ಮಳೆ, ಚಳಿ, ಬಿಸಿಲು ಇವೆಲ್ಲವನ್ನು ಲೆಕ್ಕಿಸದೆ ದುಡಿದು ಸುಮಾರು ಜನ ಈ ರೈತರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಯಾಕಪ್ಪ ಅಂದ್ರೆ, ಇವರಿಗೆ ಒಂದೇ ದಿನ ₹1 ಕೂಡ ರೈತನಿಗೆ ಲಾಭ ಇಲ್ಲದಂತಕ್ಕಂಥದ್ದು. ನಾವೇನಂತೇವಂದ್ರೆ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೂಲಕ ಏನು ಬೇಡಿಕೆ ಇತ್ತು, ವೈಜ್ಞಾನಿಕ ಪದ್ಧತಿಯಿಂದ ಈ ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತಕ್ಕಂಥದ್ದು ಒತ್ತಾಯ. ಇನ್ನು 3ನೇದು, ದೇಶ ಸಿಕ್ಕಾಪಟ್ಟೆ ಸಾಲ ಆಗಿ
ಸಿಕ್ಕಾಪಟ್ಟೆ ತೊಂದರೆಯಲ್ಲಿರ್ತಕ್ಕಂಥದ್ದು ಇವತ್ತು ದೇಶ ಉಳಿಸ್ಬೇಕಾದ್ರೆ ಗ್ರಾಮ ಸ್ವರಾಜ್ಯ ಅವಶ್ಯಕತೆ ಅಂತಕ್ಕಂಥ ಪ್ರಶ್ನೆ ಇದೆ. ಗ್ರಾಮ ಸ್ವರಾಜ್ಯ ಹೇಗಪ್ಪ ಅಂದರೆ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಹಾಗಲ್ಲ, ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮ, ಈಗ ಒಂದು ಉದಾಹರಣೆ, ಒಂದು 4 ಮಂದಿ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಒಬ್ಬರಿಗೆ 200-300 ಮತಗಳ ಒಂದು ವ್ಯಾಪ್ತಿ ಬರ್ತದೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ. ಆ 300 ಮತಗಳ ವ್ಯಾಪ್ತಿಯಲ್ಲೇ ಕೆಲಸ ಆ ಸರಹದ್ದಿನಲ್ಲೇ ಕೆಲಸ ಮಾಡ್ತಕ್ಕಂಥ ಗ್ರಾಮ ಸ್ವರಾಜ್ಯ ಆಗಬೇಕು. ಏನಪ್ಪ ಅಂದರೆ ಅಲ್ಲಿ ನೀರು ಚೆನ್ನಾಗಿದೆಯಲ್ಲೋ, ರೋಡ್ ಅದ ಇಲ್ಲೋ, ಲೈಟ್ ಅದ ಇಲ್ಲೋ, ನಳ ಅದ ಇಲ್ಲೋ, ಮತ್ತು ಅಲ್ಲಿ ಎಲ್ಲ ಮೆಡಿಸಿನ್ ಚೆನ್ನಾಗಿ ಸಿಗ್ತಾ ಇದೆಯಲ್ಲೋ, ಮತ್ತು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆಯಲ್ಲೋ, ಆದರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಸರಿಗೆ ಸಿಗುತ್ತದೋ ಇಲ್ಲೋ. ಹಾಗಾಗಿ ಆ 200-300 ಮತದಾರರ ಒಂದು ಏನು ಸರಹದ್ದದ ಆ ಸರಹದ್ದಿನಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಇದೆ. ಆದರೆ ಈಗಿರ್ತಕ್ಕಂಥ ಈ ಸರ್ಕಾರದಲ್ಲಿ ಆ ಥರ ಆಗ್ತಾ ಇಲ್ಲ. ಗ್ರಾಮ ಸ್ವರಾಜ್ಯ ಅಂದರೆ ಏನಂದರೆ ಗ್ರಾಮದಲ್ಲಿರ್ತಕ್ಕಂಥ ಈಗ ಹೇಳಿದಲ್ಲ ಆ ಸರಹದ್ದಿನಲ್ಲಿ ಜನರು ಕೂಡಿಸ್ಬೇಕು. ಮಹಿಳೆಯರಿರ್ಬೋದು, ಕುಡ್ರಿರ್ಬೋದು, ಕೂಡ್ರಿರ್ಬೋದು, ನಮ್ಮಂತರಿರ್ಬೋದು, ವಿದ್ಯಾವಂತರು ಎಲ್ಲರೂ ಕೂಡಿಸ್ಕೊಂಡು ಆ ಭಾಗದ ಆ 300 ಮತಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಏನೇನು ಬೇಕು ಅಂತಕ್ಕಂಥದ್ದೆಲ್ಲ ನಾವು ತಯಾರು ಮಾಡಬೇಕು, ಅಲ್ಲಿ ಚರ್ಚೆ ಮಾಡಬೇಕು. ಅದನ್ನೇ ಅನ್ನೋ ಒಂದು ಕಾಪಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲೆಗೆ ಹೊರಡಿಸಿದೆ. ಆದರೆ ಇದು ಕೇಂದ್ರ ಸರ್ಕಾರ ತನ್ನ ಹೋಗಿ ನೇರವಾಗಿ ಅಲ್ಲಿ ಗ್ರಾಮ ಸ್ವರಾಜ್ಯ ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಸೌಕರ್ಯ ಸಿಗ್ತದೆ ಅಂತ ನಮ್ಮ ನಂಬಿಕೆ ಇದೆ. ಹಾಗಾಗಿ ಈ 3 ಅಂಶಗಳ ಮೇಲೆ ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಇದನ್ನು ನಾವು ರಾಷ್ಟ್ರ ಮಟ್ಟಕ್ಕೆ ತಿಳಿಸಬೇಕಾದ್ರೆ ಈ 5 ಜನ ಮಂತ್ರಿಗಳನ್ನ ಕೇಂದ್ರ ಸಚಿವರನ್ನ ಕರೆಸ್ತಾ ಇದ್ದೀವಿ. ಜೊತೆಗೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನೀರಾವರಿ ಮಂತ್ರಿ ಇರ್ಬೋದು, ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ಬೋದು, ಶಿಕ್ಷಣ ಸಚಿವರು, ಕಾರ್ಮಿಕ ಮಂತ್ರಿ, ಹೀಗೆ ಅವ್ರನ್ನ ಯಾಕೆ ಕರೆಸ್ತೀವಿ ಅಂದ್ರೆ ಅದರ ಮೂಲಕ ಈ ದೇಶಕ್ಕೊಂದು ಒಳ್ಳೆ ಮೆಸೇಜ್ ಹೋಗಲಿ ಅಂತ